ಹೇ ಎಲ್ರಿಗೂ ಸೂ ಫ್ರಮ್ ಕೋ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನ ಮಗನ ಗ್ರ್ಯಾಜುಯೇಷನ್ ಡೇ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. Hi, this is Bhumika Sharma. Warmly welcome everyone to the UKG graduation day, where tiny graduates take their first step towards a bright future. ನಾವು ತಿರ್ಬೇಕಾದ್ರೆ ಎಲ್ಲ ಗ್ರ್ಯಾಜುಯೇಷನ್ ಡೇ ಅಂದರೆ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆದರೆ ಮಾತ್ರ ಮಾಡ್ತಿದ್ರು. ಬಟ್ ಬೆಂಗಳೂರಿನಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇದೆ. ಸೊ ಯು ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮೂವ್ ಆಗ್ತಿರುವಂತಹ ಟೈನಿ ಲಿಟಲ್ ಹಾರ್ಟ್ಸ್ಗಳಿಗೂ ಕೂಡ ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ. ಮಕ್ಕಳಂತೂ ಸಖತ್ ಎಕ್ಸೈಟ್ ಆಗಿದ್ದರು. ಎಸ್ಪೆಷಲಿ ನನ್ನ ಮಗ ಅಂತೂ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಫಾರ್ ದ ಟೈನಿ ಹಾರ್ಟ್ಸ್ ಅಂತ ಹೇಳ್ಬೋದು. ಇವೆಂಟ್ ಸ್ಟಾರ್ಟ್ ಆಯಿತು ದೀಪ ಬೆಳಗೋದ್ರ ಮೂಲಕ. ಸೊ ಬಂದಿದ್ದಂತಹ ಗೆಸ್ಟ್ಗಳು ಹಾಗೆ ಪ್ರಿನ್ಸಿಪಲ್ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಸೊ ನನ್ನ ಮಗ ಅಂತೂ ಒಂದು ವಾರದಿಂದ ಹೇಳ್ತಿದ್ದ, ಡ್ಯಾಡಿ ನಾನು ಥ್ಯಾಂಕ್ ಯು ಸಾಂಗ್ ಹೇಳ್ತೀನಿ ನನ್ನ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ, ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ನಮ್ಮ ಜೂನಿಯರ್ಸ್ LKG ಸ್ಟೂಡೆಂಟ್ಸಿಂದ ಅಂತ ಎಲ್ಲ ಹೇಳ್ತಿದ್ದ. ಸೊ ನಾನು ಹೇಳಿದೆ ಸರಿ ಬಿಡೋ ನಾವು ಬರ್ತೀವಿ ನೋಡೋಣ ಅಂತ. ಬಟ್ ಒನ್ ಆಫ್ ದ ಬೆಸ್ಟ್ ಫನ್ ಫಿಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇವನ UKG ಸೆಕ್ಷನ್ನಲ್ಲೇ ಅಂಟಿಲ್ F ಸೆಕ್ಷನ್ವರೆಗೂ ಇತ್ತು. ಒಂದೊಂದು ಸೆಕ್ಷನಲ್ಲಿ 40 ಕಿಡ್ಸ್ ಇದ್ದರು. ಸೊ ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಸೆಕ್ಷನ್ A ಇಂದ ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದು ಅವರ ಗ್ರ್ಯಾಜುಯೇಷನ್ ಅಟೈರ್ನಲ್ಲಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ಗೆಸ್ಟ್ಗಳಿಂದ ರಿಸೀವ್ ಮಾಡಿಕೊಂಡ್ರು. ಒನ್ ಆಫ್ ದ ಕ್ಯೂಟೆಸ್ಟ್ ಆ್ಯಂಡ್ ಫನ್ನಿಯೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಜೂನಿಯರ್ಸ್ ಅಂದರೆ LKG ಸ್ಟೂಡೆಂಟ್ಸ್ ತಮ್ಮ ಸೀನಿಯರ್ಸ್ಗಳಾದಂತಹ UKG ಸ್ಟೂಡೆಂಟ್ಸ್ಗಳಿಗೆ ಸೆಂಡ್ ಆಫ್ ಮಾಡ್ತಿದ್ರು ತಮ್ಮ ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್ ಪ್ರೋಗ್ರಾಮ್ಗಳ ಮೂಲಕ. ಒಂದು ಕಡೆ ಪ್ರೌಡ್ ಪೇರೆಂಟ್ಗಳಾದಂಥ ನಮ್ಮಂಥವ್ರಿಗೆ ಒನ್ ಆಫ್ ದ ಪ್ರೈಡೆಸ್ಟ್ ಮೂಮೆಂಟ್. ಯಾಕಂತ ಅಂದರೆ ಆ ಟೈನಿ ಲಿಟಲ್ ಹಾರ್ಟ್ಸ್ಗಳು ಸ್ಮಾಲ್ ಕಿಂಡರ್ ಗಾರ್ಡನಿಂದ ರಿಯಲ್ ಲೈಫ್ ಎಜುಕೇಷನ್ಗೆ ಕಾಲಿಡ್ತಿರ್ತಾರೆ. ಅದೇ ರೀತಿ ಮಕ್ಳಿಗೂ ಅಷ್ಟೇ ಒಂಥರ ಪ್ರೌಡ್ ಮೂಮೆಂಟ್. ಏನಂತಂದರೆ ನಾನು ಒಂದು ಮೈಲ್ ಸ್ಟೋನ್ನ ರೀಚ್ ಮಾಡಿದೆ ಅಂತೇಳಿ. ಎಲ್ಲ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದರು. ನಾನು ಗ್ರ್ಯಾಜುಯೇಟ್ ಆಗ್ತಾಯಿದ್ದೀನಿ ಕಿಂಡರ್ ಗಾರ್ಡನಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತೇಳಿ. ಸೊ ಅದನ್ನು ನೋಡೋದಕ್ಕೂ ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬ ಖುಷಿ. ತಮ್ಮ ಮಕ್ಕಳ ಫೋಟೋಸ್ ಮೂಮೆಂಟ್ನ ಪ್ರೀಷಿಯಸ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಅದೇ ರೀತಿ ಈ ಗ್ರ್ಯಾಜುಯೇಷನ್ ಡೇಗೆ ತಮ್ಮ ಕ್ಲಾಸ್ ಟೀಚರ್ಗಳು ಎಷ್ಟು ಡೆಡಿಕೇಟೆಡ್ ಆಗಿ ಮಕ್ಕಳನ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಯಾಕಂತಂದರೆ ಮಕ್ಕಳು ಅಷ್ಟು ಡಿಸಿಪ್ಲಿನ್ಡ್ ಆಗಿ ಲೈನಲ್ಲಿ ಬರ್ತಿದ್ರು. ಅದೇ ರೀತಿ ಆ ಮೊಮೆಂಟ್ನಲ್ಲಿ ತಮ್ಮ ಸರ್ಟಿಫಿಕೇಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಕ್ಯಾಮ್ರಾಗಳಿಗೆ ಪೋಸ್ ಮಾಡ್ತಾಯಿದ್ರು. ಈ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಪೇರೆಂಟ್ಸ್ಗಳಿಗೆ ಹಾಗೆ ಲಿಟಲ್ ಟೈನಿ ಹಾರ್ಟ್ಸ್ ಕಿಡ್ಸ್ಗಳಿಗೆ ಕೂಡ ಒಂದು ಪ್ರೀಷಿಯಸ್ ಮೂಮೆಂಟ್. ಆ ಗ್ರ್ಯಾಜುಯೇಷನ್ ಅಟೈರ್ ಹಾಗೆ ಗ್ರ್ಯಾಜುಯೇಷನ್ ಕ್ಯಾಪ್ನಲ್ಲಿ ಮುದ್ದಾದ ಕ್ಯೂಟ್ ಲಿಟಲ್ ಹಾರ್ಟ್ಸ್ ಮಕ್ಕಳನ್ನು ನೋಡೋದೇ ಒಂದು ಮಜಾ. ಸಖತ್ತಾಗಿ ಕಾಣ್ತಾಯಿದ್ರು. ಸೊ ನನ್ನ ಮಗ ಓದುವಂಥ ಸ್ಕೂಲ್ನಲ್ಲಿ ಎವ್ರಿ ಇಯರ್ ಈ ಗ್ರ್ಯಾಜುಯೇಷನ್ ಡೇನ ಕಿಂಡರ್ ಗಾರ್ಡನ್ ಮಕ್ಕಳು UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪಾಸ್ ಆಗ್ತಿರುವಂತಹ ಮಕ್ಕಳಿಗೆ ಆರ್ಗನೈಸ್ ಮಾಡ್ತಾರೆ. ಸೊ ಇಟ್ ವಾಸ್ ಅ ವೆಲ್ ಆರ್ಗನೈಸ್ಡ್ ಬ್ಯೂಟಿಫುಲ್ ಪ್ರೋಗ್ರಾಮ್.
ಫೈನಲಿ ಎಲ್ಲ ಮಕ್ಕಳದು ಫೋಟೋ ಸೆಷನ್ ಹಾಗೆ ಗ್ರ್ಯಾಜುಯೇಷನ್ ಇಂಡಿವಿಜುವಲ್ ಆದ ನಂತರ ಗ್ಯಾಲರಿನಲ್ಲಿ ಈಚ್ ಸೆಕ್ಷನ್ ಮಕ್ಕಳು ಅವರವರ ಕ್ಲಾಸ್ ಟೀಚರ್ಸ್ ಜೊತೆಗೆ ವೇವ್ ಮಾಡಿಕೊಂಡು ಮೇನ್ ಸ್ಟೇಜ್ಗೆ ಬಂದರು. ಮಕ್ಕಳಂತೂ ಪೇರೆಂಟ್ಸ್ಗಳನ್ನ ನೋಡಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ರು ಆ್ಯಂಡ್ ಈವನ್ ಏನೋ ಒಂಥರ ಫುಲ್ ಜೋಶ್ ಅವರಿಗೆ. ಎಲ್ಲ ಮಕ್ಕಳು ಸ್ಟೇಜಲ್ಲಿ ಅಸೆಂಬಲ್ ಆದಮೇಲೆ ಇದ್ದಿದ್ದು ನೋಡಿ ಫೈನಲ್ ಮೆಗಾ ಧಮಾಕ. ಎಲ್ಲ ಮಕ್ಕಳು ವೆಲ್ ಆರ್ಗನೈಸ್ಡ್, ವೆಲ್ ಸಿಂಕ್ ಆಗಿ ಥ್ಯಾಂಕ್ ಯು ಸಾಂಗ್ನ ತಮ್ಮ ಪೇರೆಂಟ್ಸ್ಗಳಿಗೆ ಹಾಗೂ ಇಷ್ಟು ದಿನ ಒಳ್ಳೆ ಟೀಚಿಂಗ್ ಮಾಡಿದಂತಹ ಸ್ಟಾಫ್ ಆ್ಯಂಡ್ ಟೀಚರ್ಗಳಿಗೆ ಡೆಡಿಕೇಟ್ ಮಾಡಿದ್ರು. ನೋಡೋಕ್ಕಂತೂ ಸಖತ್ ಬ್ಯೂಟಿಫುಲ್ ಆಗಿತ್ತು ಈ ಸಾಂಗ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸಸ್. ಮಕ್ಕಳಿಗೆ ಒಂಥರ ಬೇಜಾರು ಏನಂದರೆ ನಮ್ಮ ಕ್ಲಾಸ್ ಟೀಚರ್ನ ಬಿಟ್ಟು ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದೀವಿ ವಿತ್ ಅ ನ್ಯೂ ಟೀಚರ್ ಅಂತ. ಹಾಗೆ ಟೀಚರ್ಗಳ ಜೊತೆ ಸೆಲ್ಫಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವತ್ತಿನ ಬ್ಯೂಟಿಫುಲ್ ಡೇನ ಎಂಡ್ ಮಾಡಿದ್ರು.